ಯೂಟ್ಯೂಬ್ ಚಾನಲ್ದವರಿಗೆ ತಿಮ್ಮಣ್ಣ ಸರ್ ಅಲ್ರಿ, ತಿಮ್ಮಪ್ಪ ಸರ್ಗೆ ಶರಣಾರ್ಥಿಗಳ್ರಿ. ಈಗ ನಾವು ಇದೆಲ್ಲ ಬೆಳಿಬೇಕಪ್ಪ ಅಂತಂದ್ರೆ ಬಾಳೆ, ನುಗ್ಗೆ, ಪೇರು, ಆಮೇಲೆ ಹೀಗೆಲ್ಲ ಎಷ್ಟು ಚೆನ್ನಾಗಿ ಬಾಳೆ ಬೆಳೆದಾವೆ ನೋಡ್ರಿ. ಟೀಕ, ಅಶೋಕ ಟ್ರೀ ಇವೆಲ್ಲ ಬೆಳೆದಾವಲ್ರಿ ಸರ್. ನಾವು ಈ ಕಾಯಿಪಲ್ಯ ಬೆಳಿಬೇಕಪ್ಪ ಅಂತಂದ್ರೆ ನೋಡ್ರಿ ಸರ್, ಇತ್ತ ಬರ್ರಿ ಕ್ಲೋಸಪ್ನಾಗ ನೋಡ್ರಿ. ಇದ್ರೊಳಗೆ ಏನದವ್ರಿ ಸರ್, ನಾವು ಊಟ ಮಾಡುವಂಥ ತ್ಯಾಜ್ಯ ವಸ್ತುಗಳನ್ನು ಎಲ್ಲರೂ ಏನು ಮಾಡ್ತಾರ್ರಿ, ಹೊರಗಡೆ CMC ಕೊಡ್ತಾರೆ ರೀ. ನಾವು ಕೊಡಲ್ರಿ, ಬ್ಯಾರಲ್ದಾಗ ನೋಡ್ರಿ, ನಾನು ಬ್ಯಾರಲ್ದಾಗ ಹಾಕ್ತೀನಿ ರೀ. ಇದ್ರಾಗ ಏನು ಹಾಕೀನಿ ರೀ ಅಪ್ಪಾಜಿ ಅಂತಂದ್ರೆ ನೋಡ್ರಿ, ಇದು ಹೆಂಡಿ ತಂದೀನಿ ರೀ ನಾನು. ನೋಡ್ರಿ ಇದು ಹೆಂಡಿ ರೀ, ಇದು ನೋಡ್ರಿ ಈ ಹೆಂಡಿ ತಂದಿದ್ದೀನಿ ರೀ. ನೋಡ್ರಿ ಇದು ಹೆಂಡಿ ರೀ ಅಪ್ಪಾಜಿ. ಹೆಂಡಿ ತಂದು ಚೆನ್ನಾಗಿ ಏನು ಮಾಡೀನಿ ರೀ, ಉದುರು ಸ್ವಲ್ಪ ಇದ್ರಾಗ ಹುಳ ಇಂಥವು ಎಲ್ಲ ಏನು ರೀ ಸ್ವಚ್ಛ ಮಾಡಿಕೊಂಡು ಇದ್ರಾಗ ನೋಡ್ರಿ ಇದ್ರೊಳಗೆ ಹಾಕ್ತೀನಿ ರೀ. ನಾನು ನಮ್ಮ ತ್ಯಾಜ್ಯ ವಸ್ತುಗಳನ್ನು ಹಾಕ್ತೀನಿ ರೀ. ಹೌದ್ರಿ, ಹಾಕಿದ ಬಳಕ ಇದ್ರೊಳಗೆ ಏನು ಅದಾವ ರೀ ಅಪ್ಪಾಜಿ ಅಂತಂದ್ರೆ ಹಿಂಗೆ ತೆಗೆದ್ರಾಯ್ತು ನೋಡ್ರಿ. ನೋಡ್ರಿ ಅಪ್ಪಾಜಿ, ನೋಡ್ರಿ ಎಷ್ಟು ಅದಾವ್ರಿ. ನೋಡ್ರಿ ಅಪ್ಪಾಜಿ, ಕ್ಲೋಸಪ್ನ ತಗೋರಿ ಅಪ್ಪಾಜಿ. ನೋಡ್ರಿ ಇವು ಬೆಕ್ಕದಟ್ಟು ಕೆದ್ರಿ ನೀವು ರೀ, ಓಟು ಏನು ಬರ್ತಾವ್ರಿ ಅಪ್ಪಾಜಿ ಅಂತಂದ್ರೆ ಫುಲ್ಲು ಎರೆಹುಳ ಬರ್ತಾವ್ರಿ. ಫುಲ್ಲು ನೀವು ಎಷ್ಟರೇ ಕೆದರಿ. ಇದ್ರಾಗ ಎಷ್ಟು ಅದಾವ್ರಿ ಅಪ್ಪ ಅಂತಂದ್ರೆ ಒಂದು 10 kg ಅದಾವ್ರಿ. ಇದ್ರಾಗ ಸಿಕ್ಕಾಪಟ್ಟಿ ಎರೆಹುಳ. ನೀವೇಟು ಕೆದರ್ತೀರಲ್ಲ ಅಷ್ಟು ಎರೆಹುಳ ಬರ್ತಾವ್ರಿ. ಅಂದರೆ ಹೆಂಡಿಗೆ 1 ಹೋಗಿ 4 ಆತಾವ್ರಿ, 4 ಹೋಗಿ 8 ಆತಾವ್ರಿ, 8 ಹೋಗಿ 10 ಆತಾವ್ರಿ. ಇದು ಈ ಥರ ಗೊಬ್ಬರವನ್ನು ರೆಡಿ ಮಾಡಿರಿ. ನಾನು ಎಲ್ಲಿ ಹಾಕೀನಿ ರೀ ಅಪ್ಪಾಜಿ, ಈ ಸದ್ದು ಇವು ಮೆಣಸಿನ ನಾರು ಹಚ್ಚಿ ನೋಡ್ರಿ. ಇವು ಮೆಣಸಿನ ಹಚ್ಚೀನಿ ರೀ, ಮೆಣಸಿನ ಗಿಡ ಹಚ್ಚೀನಿ ರೀ. ಇದೆಲ್ಲ ಗೊಬ್ಬರ ಅದೇ ರೀ. ನೋಡ್ರಿ ಉದೂರಾಗ್ಯದ ರೀ. ಇದ್ರಾಗ ಸಾಲ್ಕಾಗಿ ಈ ಥರ ಮಾಡಿ ಏನು ರೀ, ಇದು ಎರೆಹುಳ ಗೊಬ್ಬರ ರೀ. ಇದು ಪೂರ್ಣ ಎರೆಹುಳಗಳು ರೀ. ಇವು ಎಲೆ ಅದು ಬಿದ್ದಿರ್ತಾವಲ್ಲ ರೀ, ಇವು ತೆಗೆದು ಏನು ಮಾಡ್ತೀನಿ ರೀ, ಪ್ರತಿ ದಿವಸ ಇವತ್ತು ಇವು ಬಿದ್ದವ್ರಿ, ನಾಳೆ ತೆಗೆಯೋದ್ರಿ. ಇವು ಈ ಕಡೆ ಒಂದು ಕಡೆ ತೆಗೆಯೋದು, ಈ ಕಡೆನೂ ತೆಗೆಯೋದು, ಹಿಂಗೆ ಬೆಳೆಯನ್ನು ಬೆಳೆಸ್ತೇನೆ ರೀ. ನೋಡ್ರಿ ಇದೊಂದು ಡಬ್ಬಿ ಅದ ರೀ. ಈ ಡಬ್ಬಿ ಒಳಗೆ ನಾನು ಏನು ಮಾಡೀನಿ ರೀ, ಈ ಕಡೆ ಬರ್ರಿ ಸರ್, ಈ ಕಡೆ ಬರ್ರಿ, ಈ ಸೈಡ್ ನೋಡ್ರಿ. ಈ ಡಬ್ಬಿ ಒಳಗೆ ನಿಂಬಲ್ಲಿರುವಂಥ ಒಂದು ಡಬ್ಬಿ ರೀ ಇದು. ಯಾವುದು ನೋಡ್ರಿ, ಫಿನಾಲಾಯ ತಂದಂಥದ್ದು ಒಂದು ಡಬ್ಬಿ. ಇದ್ರೊಳಗೆ ನಾವೊಂದು ಬೀಜ ಹಾಕೀನಿ ರೀ. ಇದು ಇದ್ರಂಗೆ ಆಗ್ತದೆ ರೀ ಸದ್ದ. ಇಲ್ಲಾಗ ನೋಡ್ರಿ ಚೀಲ್ದಾಗ, ಗೋಣಿ ಚೀಲ, ಇದ್ರ ಚೀಲ್ನಾಗ ನೋಡ್ರಿ ಇದರಂಗೆ ಈ ಬಳ್ಳಿಯನ್ನು ಬರ್ತದೆ ರೀ. ಇದಕ್ಕೆಲ್ಲ ಹಂದ್ರ ಮಾಡೀನಿ ನೋಡ್ರಿ. ಇದು ತೋರಿಸ್ರಿ, ಹಂದ್ರ ಮಾಡೀನಿ ನೋಡ್ರಿ. ಇವೆಲ್ಲ ಇದಕ್ಕೆ ಇರ್ತಾವ್ರಿ. ಕರಿಬೇವು ನೋಡ್ರಿ, ಕರಿಬೇವು ಎಷ್ಟು ಚೆನ್ನಾಗಿ ಕರಿಬೇವು ಅದ್ರಿ. ಇದೇ ಥರ ಇದ್ರ ಕೂಡ ಬೆಳೀತದೆ. ಇದು ನೋಡ್ರಿ, ಹುಳಗಳು ಬಂದರೂ ಸುದ್ದಕ್ಕೆ ಈ ಮ್ಯಾಜಿಕ್ ಪೇಪರ್ ಅಂತಂತೀರಿ. ಇಲ್ಲೊಂದು ಅದ್ರಿ, ಅಲ್ಲೊಂದು ಇಟ್ಟು ನೋಡ್ರಿ, ಆ ಮ್ಯಾಜಿಕ್ ಪೇಪರ್ ರೀ. ಅದಕ್ಕೆಲ್ಲ ಹುಳುಗಳು ಬೀಳ್ತಾವೆ. ನಾವು ಯಾವುದೂ ಎಣ್ಣೆ ಹೊಡೆ ಅವಶ್ಯಕತೆ ಇಲ್ಲ ರೀ. ಮತ್ತು ವಿಶೇಷವಾಗಿ ಇದಕ್ಕೆ ಎಣ್ಣೆ ಹೊಡಿಬೇಕಂದ್ರೆ ಇಲ್ಲಿ ನೋಡ್ರಿ, ಹಿಂಗೆ ಬರ್ರಿ. ಇದು ಗೊಬ್ಬರ ಆಯ್ತು ರೀ. ಇದು ಗೊಬ್ಬರ ಹಾಕಿ ಇದು ಮಾಡ್ತೀವಿ ರೀ. ಇದಕ್ಕೊಂದಿಷ್ಟು ನೀರು ಹೊಡಿತೀವಿ ರೀ. ನೀರು ಹೊಡೆದು ಇಲ್ಲಿ ಮನೆಗೆ ಹಳಿ ಮಚ್ಚರದನ್ನೇ ಇದು ಇರ್ತಾವಲ್ಲ ರೀ, ಅಂದ್ರೆ ಹುಳ ಇದು ಅದು ಆಗಬಾರ್ದು ಅಂತೇಳಿ ಇದ್ರ ಮ್ಯಾಗ ಹಿಂಗೆ ಮುಚ್ಚಿಬಿಡ್ತೀವಿ. ಇದಕ್ಕೊಂದು ಸ್ವಲ್ಪ ನೀರು ಹೊಡಿತೀವಿ ರೀ ದಿವಸ. ಆಮೇಲೆ ಇಲ್ಲಿ ನೋಡ್ರಿ, ನಿಮ್ಮ ಮನ್ಯಾಗ ತ್ಯಾಜ್ಯ ವಸ್ತು ಇರ್ತದೆ ರೀ. ಅಂದರೆ ಮೆಣಸಿನ್ಕಾಯಿ ತುಂಬ ಕಡದು ನಾವು ಮೊನ್ನೆ ಏನು ಮಾಡೀವಿ ರೀ, ಮೆಣಸಿನ್ಕಾಯಿ ಕುಟ್ಸ್ಕೊಂಡು ಬಂದೀವಿ ರೀ. ಕೆಂಪು ಖಾರ ಮೆಣಸಿನ್ಕಾಯಿ ಬಂದಿದ್ದು ರೀ ಸೀಸನ್ದಾಗ. ಇದು ನೋಡ್ರಿ, ಇದು ದಿವಸ ಎಲ್ಲ ಖಾರ ಪದಾರ್ಥವನ್ನು ಇದ್ರಾಗ ಹಾಕಿವಿ ರೀ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ರೀ. ಒಂದಿಟ್ಟು ಹಣ್ಣಿನ ಸಿಪ್ಪೆ ಹಾಕಿ ನೋಡ್ರಿ. ಚಿಕ್ಕು ಗಿಡ ಅದ್ರಿ, ಚಿಕ್ಕು ಗಿಡದು ಅದು ಸಿಪ್ಪೆ ಹಾಕೀನಿ ರೀ ಎಲ್ಲ ತಿಂದು. ಇದೆಲ್ಲ ಇದೇನಾಗ್ಬಿಡ್ತದೆ ರೀ, ಗೊಬ್ಬರ ಆಗ್ತದೆ ರೀ. ಇದನ್ನು ಸೋಸ್ಬೇಕು ರೀ. 1 ಲೀಟ್ರ್ ನೀರಿನಾಗ
9 ಲೀಟರ್ದಿಂದ 10 ಲೀಟರ್ ನೀರು ಹಾಕಿ ಇದು ಸಿಂಪಡಿಸ್ಬೇಕ್ರಿ ಬೆಳೆಗಳಿಗೆ ಹಿಂಗೆ ಸಿಂಪಡಿಸ್ಬೇಕ್ರಿ. ಯಾವ ಹುಳುಗಳು ಬರಲ್ಲ. ಇಲ್ಲೊಂದು ನೋಡ್ರಿ, ಇಲ್ಲೊಂದು ರೆಡಿ ಮಾಡಿ ಇಟ್ಟಿನಿ. ಇದು ಏನಾದ್ರಿ ಅಪ್ಪಾಜಿ ಅಂತ ಕೇಳಿದ್ರಿ, ಇದು ನೋಡ್ರಿ ಬರೀ ಬೆಳ್ಳುಳ್ಳಿ ಅದ್ರಿ ನೋಡ್ರಿ, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಇಲ್ಲ ನೋಡ್ರಿ. ಇವತ್ತಿಂದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇವತ್ತರದಾಗ ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ರೀ ನೋಡ್ರಿ ಎಷ್ಟು ಚಲೋ ಸ್ಮೆಲ್ ಬರ್ತಾರೆ, ಗಮ್ 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 ಅಂತದ. ಇದನ್ನು ಹಿಂಗೆ ತಿರುಗಬೇಕ್ರಿ. ತಿರುಗಿ ಏನು ಮಾಡೋದ್ರಿ ನೋಡ್ರಿ, ಗಮ್ಮತ್ತದ. ಹಾ ಹಿಂಗೆ ಇದನ್ನು ಏನು ಮಾಡ್ತೀನಿ ರೀ ಅಪ್ಪಾಜಿ ಅಂತಂದ್ರೆ, ಈ ಬೆಳೆಗಳಿಗೆ 1 ಲೀಟ್ರ್ ಇದೊಂದು ತೊಗೊಂಡು 10 ಲೀಟರ್ ನೀರು ತೊಗೊಂಡು ಹಿಂಗೆ ಚೆನ್ನಾಗಿ ಕಲಿಸಿ ಆ ಬೆಳೆಗಳಿಗೆ ಇದನ್ನು ಸಿಂಪಡಿಸ್ತೀನಿ. 1 ಆಯ್ತ್ರಿ, 2 ಆಯ್ತ್ರಿ, ಅದು ಗೊಬ್ಬರ ಆಯ್ತ್ರಿ. ಇಲ್ಲೊಂದು ಗೊಬ್ಬರ ತಯಾರು ಮಾಡೀನಿ ನೋಡ್ರಿ. ಇದೊಂದು ಬ್ಯಾರಲ್ ರೆಡಿ ಮಾಡೀನಿ. ಇದ್ರಾಗ ನಾವು ಹುಳ ಅದಾವ ನೋಡ್ರಿ, ಎಷ್ಟವ ನೋಡ್ರಿ ಇವು. ನೋಡ್ರಿ ಎಷ್ಟು ದೊಡ್ಡ ಅದಾವ ನೋಡ್ರಿ, ಹೆಂಗೆ ಅದಾವ ನೋಡ್ರಿ. ನೀವು ಎಷ್ಟು ಕೆದರ್ತೀರಿ ಅಷ್ಟು ಬರ್ತಾವ್ರಿ. ನೋಡ್ರಿ ಎಷ್ಟು ಕೆದರ್ತಿರಲ್ಲ ಅಷ್ಟು ಬರ್ತಾವ್ರಿ. ಪಟ 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 ಉಳಾಕೋತಾವ್ರಿ. ಹಿಂಗೆ ಎಷ್ಟು ಕೆದರ್ಕೋತ ಹೋಗ್ತಿರಲ್ಲ ಅಷ್ಟು ಅದಾವ್ರಿ. ಇದ್ರೊಳಗೆ ಇದು ಗೊಬ್ಬರನು ಅದಕ್ಕೆ ಹಾಕ್ತೀನಿ ರೀ. ಇದಕ್ಕೇನು ಮಾಡೀನಿ ರೀ ಅಪ್ಪಾಜಿ ಅಂತಂದ್ರೆ, ಇದ್ರೊಳಗೆ ಎಲ್ಲ ಥರದ ಹಣ್ಣಿಂದು ಭಾಳ ಅದ ರೀ. ಮತ್ತು ಮೆಂತ್ಯ ಸೊಪ್ಪು, ಆಮೇಲೆ ಸೊಪ್ಪಿಂದು ರೀ. ಈಗ ನಮ್ಮ ಮನ್ಯಾಗ ಏನಾರೇ ಇದು ಇತ್ತಪ್ಪ ಅಂದ್ರೆ, ತ್ಯಾಜ್ಯ ಮುಸುರಿಯದಿತ್ತು, ಇವು ಗಿಡಗಳದ್ದು ಸೊಪ್ಪೆ ಇತ್ತು. ನಿಮ್ಮ ಮನೆಗೆ ವೇಸ್ಟ್ ಯಾಕೆ ಮಾಡ್ತೀರಿ? ಒಂದು ಬ್ಯಾರಲ್ ತೊಗೊಂಬರ್ರಿ, ಆಫೀಸರ್ ಇದ್ದೀರಿ ಎಲ್ಲರೂ. ಇದೇನು ಇರ್ತದಲ್ರಿ, ಇದು ಅದ್ರೊಳಗೆ ಹಾಕಬೇಕು ರೀ. ನೀವೇನೇನು ಮಾಡ್ತೀರಲ್ಲ ಹಾಕಬೇಕು. ಉಳ್ಳಾಗಡ್ಡಿ ಇರಲಿ, ಟಮಾಟೆ ಇರಲಿ, ಹಿಂಗೆಲ್ಲ ಹಾಕಬೇಕು. ಹಾಕಿ ಏನು ಮಾಡ್ಬೇಕು ರೀ, ಇದ್ರ ಮ್ಯಾಗ ಸ್ವಲ್ಪ ನೀರು ಸಿಂಪಡಿಸಿ ಓಕೆ ಮಾಡಿಬಿಟ್ರಿ ಅಂದ್ರೆ, ಇದು 1 ಬ್ಯಾರಲ್ಲ, 2 ಬ್ಯಾರಲ್ಲ, 3, 4, ಈಗ 4 ಪದಾರ್ಥ ಆಯ್ತು. ಇಲ್ಲೊಂದು 5 ಮಾಡಿ ನೋಡ್ರಿ. ಇವೆಲ್ಲ ತರಕಾರಿ ಬೆಳೆಸ್ಬೇಕು ನೋಡ್ರಿ. ಎಷ್ಟು ಚಂದದ, ಭಾಳ ಚಂದದ ರೀ ಇದು ನೋಡ್ರಿ. ಇದ್ರೊಳಗೆ ನಿಮ್ಮ ಮನ್ಯಾಗ ಏನು ಇದು ಅದಾವ ರೀ, ಅದು ಒಂಥರ ಕಂಪಲ್ಸರಿ ಹಾಕ್ತೀನಿ ರೀ. ಮಜ್ಜಿಗೆ ಹಾಕೀನಿ ರೀ. ಇದ್ರಾಗ ಮಜ್ಜಿಗೆ ನೋಡ್ರಿ, ಇಲ್ಲೆಲ್ಲ ಮಜ್ಜಿಗೆ ಕಾಣ್ತಾವ ನೋಡ್ರಿ. ಮಜ್ಜಿಗೆ ಹಾಕೀನಿ ರೀ ಶಿಸ್ತಿನಾಗಿ. ಇದು ಮಜ್ಜಿಗೆ ರೀ, ಎಲ್ಲ ವೇಸ್ಟ್ ನೋಡ್ರಿ ಎಷ್ಟು ಘಮ 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 ಆಗ್ತದೆ ನೋಡ್ರಿ. ಆಕಳು ಮೂತ್ರ ಅದಾವ್ರಿ ಇದ್ರಾಗ, ಬೇವಿನ ಇದು ಅದ ರೀ. ಮತ್ತು ನಿಂಬಲ್ಲಿ ವೇಸ್ಟ್ ಇದ್ದಿದ್ದು ಏನೇ ಇರ್ಲಕ್ಕೆ ಹಾಕ್ರಿ ಇದ್ರೊಳಗೆ ನೋಡ್ರಿ. ಎಷ್ಟು ಘಮ 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 ಆಗ್ತದೆ ನೋಡ್ರಿ. ಇಂಥದ್ದು ಏನು ಮಾಡಿರಿ ಅಪ್ಪಾಜಿ ಅಂತಂದ್ರೆ, ಏನು ಮಾಡಿರಿ, ಔಷಧವನ್ನು ಮಾಡಿರಿ. ಔಷಧ ಮಾಡಿ ತರಕಾರಿ ಹೊಡೀರಿ. ಈ ಪ್ಲಾಟ್ ನೋಡ್ರಿ, ಇದೊಂದು ಗುಂಟೆ ಅದ ರೀ. ಅಂದ್ರೆ 30-40 ಒಂದು ಪ್ಲಾಟ್ ಹತ್ತಾರ ರೀ ಈ ಕಡೆ ಎಲ್ಲ ರೀ. ನಾವು 33x33 ಅಂದರೆ ಒಂದು ಗುಂಟೆ ರೀ. ಇದ್ರೊಳಗೆ ಎಲ್ಲ ಥರದ್ದು ನೋಡ್ರಿ. ಇಲ್ಲಿ ಚಿಕ್ಕು ಗಿಡ ಅದ ರೀ, ಸಾಕಷ್ಟು ಚಿಕ್ಕು ಕಾಯಿ ಇಳಿಸ್ತಿದ್ರಿಲ್ಲ. ಇದು ಸಾಕಷ್ಟು ಚಿಕ್ಕು ಕಾಯಿ ಆಗ್ಯಾವ್ರಿ ಇದ್ರೊಳಗೆ. ಈಗ 2-3 ಸಾರಿ ಇಳಿಸೀನಿ ರೀ, ಇವತ್ತು ಇಳಿಸ್ತೀವ್ರಿ ನಾವು. ಸಾಕಷ್ಟು ಅದಾವ್ರಿ ಇದ್ರೊಳಗೆ. ಎಮ್ಮಿದಾರ ನೋಡಿ ಇದು ರೀ. ಏನತ್ತೀರಿ ನೀವು, ಈಗ ಚಾಟ್ನಿ ಮಾಡೀನಿ ರೀ, ಇದಕ್ಕೆ ಕಟ್ಟಿಗೆ ಮಾಡೀನಿ. ಇದು ಚಿಗ್ಲಿಕತ್ತದ. ಯುಗಾದಿ ಬತ್ತಲ್ರಿ, ಯುಗಾದಿಗೆಲ್ಲ ಚಿಗಿತಾವ, ಎಲೆ ಉದುರ್ತಾವ ಏನ್ರಿ, ಹೊಸ ಚಿಗುರು ಬರ್ತದ. ಅಂದ್ರೆ ಹೊಸ ವರ್ಷ ರೀ. ನಮಗೆ ಎಲ್ಲರಿಗೆ ಯುಗಾದಿ ಹೊಸ ವರ್ಷ ಐತಿವ್ರಿ. ನಾವು ಯುಗಾದಿಗೆ ಒಂದು ಹಾಡನೂ ಆದ್ರಿ. ಅದು ಯುಗಾದಿ ಮರಳಿ ಬರುತ್ತಿದೆ ಅಂತಂಕೇಳಿ ಭಾಳ ಚಂದಾಗಿ ಒಂದು ಹಾಡು ಆದ್ರಿ. ಹಾಗೆ ಎಲ್ಲ ಸೊಪ್ಪುಗಳನ್ನು ಬೆಳೆಸ್ತೀವಿ ರೀ. ನಿಂಬಿಕಾಯಿ ನೋಡ್ರಿ, ಸಾಕಷ್ಟು ನಿಂಬಿಕಾಯಿ, ನಿಂಬಿ ಗಿಡ ಆದ್ರಿ, ನುಗ್ಗಿ ಗಿಡ ಆದ್ರಿ. ಇವೆಲ್ಲ ಟೀಕ್ ಅದಾವ ನೋಡ್ರಿ. ಇದು ಟೀಕ್ ರೀ. ಇದು ನಿಮ್ಮ ತಲಬಾಕ್ಲಾದ ಮಾಡ್ತಿರಲ್ಲ, ಮೇನ್ ಡೋರ್ ಮಾಡ್ತಿರಲ್ಲ, ಇವೆಲ್ಲ ಅಷ್ಟು ಟೀಕ್ ರೀ. ಇವು ಅಷ್ಟು ಟೀಕ್ ರೀ ಇವು. ಇದು ತೋರಿಸ್ರಿ. ಇದು ಇವು ಟೀಕ್ ಇರ್ತಾರೆ, ದೊಡ್ಡ ಅದಾವ್ರಿ. ಇದ್ರಾಗ ನೋಡ್ರಿ, ಈ ಸದ್ಯ ಬೆಂಡಿಕಾಯಿ ಹಾಕಿನ್ರಿ. ನೋಡ್ರಿ, ಇದಕ್ಕೆ ಏನು ಹೊಡೆದಿರಿ ಗುರುಗಳೇ ನೀವು ಅಂತಂದ್ರೆ, ಬೂದಿ ಹೊಡೆದಿನ್ರಿ ಇವತ್ತ. ಇಲ್ಲಿ ಬೂದಿ ಅಲ್ಲ ನೋಡ್ರಿ, ಬೂದಿ ಹೊಡೆದಿನ್ರಿ ಎಲ್ಲ ಇದಕ್ಕೆ. ಇಲ್ಲಿ ನೋಡ್ರಿ, ಇದು ನಿಂಬೆ ಗಿಡ ಹಾಕಿನ್ರಿ. ಈಗ 2 ವರ್ಷದ ಗಿಡ ಆದ್ರಿ ಇದು. 2 ವರ್ಷ 2 ವರ್ಷದ ಗಿಡ ಆದ್ರಿ. ಇದು 20 ವರ್ಷದ ಗಿಡ ಆದ್ರಿ. ಇದು 20 ವರ್ಷದ ಗಿಡ ರೀ. ಇದನ್ನು ಎಲ್ಲ ಉದುರಿ ಈಗ ಹೊಸ ಚಿಗುರನ್ನು ಬರ್ಲಕತ್ತದ್ರಿ, ಕಾಯಿನೂ ಬರ್ತದೆ. ಇಲ್ಲಿ ನೋಡ್ರಿ ಏನ್ ಹಾಕಿನ್ರಿ, ಇದು ಕೊತ್ತಂಬರಿ ಹಾಕಿನ್ರಿ. ಕೊತ್ತಂಬರಿ ಕ್ಲೋಸಪ್ನೇ ತಗೋರಿ,
ಕೊತ್ತಂಬರಿ ಹಾಕಿನ್ರಿ ಶಿಸ್ತಿನಾಗಿ. ಕರಿಬೇವು ನೋಡ್ರಿ ಎಲ್ಲ ಚಾಟ್ನಿ ಮಾಡೀನ್ರಿ, ಕಟಿಂಗ್ ಮಾಡೀನಿ, ಎಲ್ಲ ಚಾಟ್ನಿ ಮಾಡೀನಿ. ಎಷ್ಟು ಚಂದ ಚಿಗ್ತದ ನೋಡ್ರಿ ಕರಿಬೇವು ಶಿಸ್ತಿನಾಗಿ. ಇದನ್ನು ಚಾಟ್ನಿ ಮಾಡೀನ್ರಿ ಗಿಡ ರೀ, ನೋಡ್ರಿ ಚಿಗ್ತದ ನೋಡ್ರಿ, ಚಿಗ್ತದ ನೋಡ್ರಿ. ಇದು ನೋಡ್ರಿ, ಇದನ್ನು ಚಾಟ್ನಿ ಮಾಡಿದ್ದು ಚಿಗ್ಲಿಕ್ಕತ್ತದ್ರಿ. ಇವೆಲ್ಲ ಚಾಟ್ನಿ ಮಾಡಿನಲ್ರಿ, ಚಿಗಿತದ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಅಲ್ಲಿಂದ ಇಲ್ಲಿವರೆಗೆ ನೀವು ಯಾವುದೇ ಬೆಳೆ ನೋಡ್ಬೋದು. ಈಗ ಬ್ಯಾಸಿಗೆ ಬತ್ತಲ್ರಿ, ಎಲ್ಲ ತೆಗ್ಯೋದು ಸ್ವಚ್ಛ ಆಗ್ಲಿಕ್ಕತ್ತವ್ರಿ. 2 ಪ್ಲಾಟ್ಗಳು ಸ್ವಚ್ಛ ಆಗ್ಯಾವ. ಇದೊಂದು ಗುಂಟೆ ಉಳ್ದವ್ರಿ. ನೋಡ್ರಿ ಅಲ್ಲಿ ಟೊಮಾಟೆ ಹೆಂಗಾಗ್ಯಾವ, ಟೊಮಾಟೆ ಎಷ್ಟು ಚೆನ್ನಾಗ್ಯಾವ ನೋಡ್ರಿ. ಅದು ತಗೋರಿ, ಅದು ತಗೋಬೇಕು ಮಣ್ಣ. ಇದು ನೋಡ್ರಿ ಹುಣಚಿನ ಪಲ್ಯ, ಉಳ್ಳಾಗಡ್ಡಿ, ಅಲ್ಲಿ ಬೀಟ್ರೂಟು ಪ್ಲಸ್ ದಂಟಿನ ಸೊಪ್ಪು, ಬಾಳೆ, ಮ್ಯಾಗ ನುಗ್ಗಿ ಅಂದ್ ನೋಡ್ರಿ. ತಿಮ್ಮಣ್ಣ ಇಲ್ಲಿ ನೋಡ್ರಿ ಮ್ಯಾಗ ಅಲ್ಲಿ ನುಗ್ಗಿ ಕಲ್ಲಿ ನುಗ್ಗಿಕಾಯಿ, ನುಗ್ಗಿಕಾಯಿ ಅಲ್ಲಿ ನೋಡ್ರಿ. ಈ ಕಡೆ ಬರ್ರಿ ಹಂಗೆ ನೋಡ್ರಿ, ಉಳ್ಳಾಗಡ್ಡಿ, ಕೆಂಪು ರಾಜಗಿರಿ ನೋಡ್ರಿ. ಮಾವಿನಕಾಯಿ ಎಷ್ಟು ಚೆನ್ನಾಗಿ ಆಗ್ಯಾವ. ಬದನೆಕಾಯಿ ನೋಡ್ರಿ, ಬದನೆಕಾಯಿ ನೋಡ್ರಿ ಎಷ್ಟು ಚಂದ ಬಿಟ್ಟಾವ. ಬದನೆಕಾಯಿ, ಮ್ಯಾಂಗೋ ನೋಡ್ರಿ ಹೆಂಗ್ ಬಿಟ್ಟಾವ. ಮ್ಯಾಂಗೋ ಎಲ್ಲಾ ತರದ್ದು ಒಂದು 30 ತರದ ತರಕಾರಿ ಅದರಿ. ಇದು ಆಗರದಾಗಿರಿ. ಈ ಕಡೆ ಶಿಫ್ಟ್ ನೋಡ್ರಿ, ಈ ಕಡೆ ಸ್ಟಾರ್ಟ್ ಆಗ್ಯದ ನೋಡ್ರಿ. 1 2 1 ಹಿಂಗ ನೋಡ್ರಿ. ಇದು ಸಿಸ್ಟಮ್ ಹೆಂಗಪ್ಪ ಅಂದ್ರ ಅದು ಹಾಕಿವ್ರಿ, ಇದು ಬಿಟ್ಟಿವಿ ಕಾಲೇ, ಇದು ಹಾಕಿವ್ರಿ, ಇದು ಬಿಟ್ಟಿವ್ರಿ. ಇದ್ರೊಳಗೆ ತಿರ್ಗಾಡಕ್ರಿ. ಇದು ಇದ್ರಂದ ಏನ್ ಇರ್ತದಲ್ರಿ, ಕಸ ಕಡ್ಡಿ ಅದು ಹಿಂಗ್ ಕುಂದ್ರಾದ್ರಿ. ಈ ಕಡೆ ಇದನ್ನ ತೆಗಿಯೋದ್ರಿ, ಇದ್ರೊಳಗ ಈ ಕಡೆ ತೆಗೆದು ಹಾಕದ್. ಇದು